ಹಾಲೆಲೂಯ್ಯ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಶುಭಗಳನ್ನು ಕೋರಿಕೊಳ್ಳುತ್ತೇನೆ. ಕರ್ತನು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಈ ದಿನ ನಾನು ಸತ್ಯವೇದದ ಧ್ಯಾನಕ್ಕಾಗಿ ಒಂದು ಸಂದೇಶವನ್ನು ಒಂದು ತಲೆಬರಹದಲ್ಲಿ ನಾನು ಆರಿಸಿಕೊಂಡಿದ್ದೇನೆ. ಮಾತಿನ ಮಹತ್ವದ ಬಗ್ಗೆ ಇವತ್ತು ನಾವು ಧ್ಯಾನಿಸೋಣ. ನಾವು ಆಡುವ ಮಾತಿನಲ್ಲಿ ಎಂತಹ ಮಹತ್ವ ಇದೆ. ವರ್ಡ್ಸ್ ಅಂತ ಹೇಳುತ್ತೇವೆ. ನಾವು ಆಡುವ ಮಾತುಗಳು ತುಂಬ ಪವರ್ಫುಲ್ ಆಗಿದೆ, ಶಕ್ತಿ ತುಂಬಿದ ಒಂದಾಗಿದೆ. ವರ್ಡ್ ಈಸ್ ದ ಮೋಸ್ಟ್ ಪವರ್ಫುಲ್ ಥಿಂಗ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲೇ ಮಾತುಗಳು ಬಹಳ ಶಕ್ತಿ ತುಂಬಿದ ಒಂದಾಗಿದೆ. ಅಣುಬಾಂಬ್ಗಿಂತ ಬೇರೆ ಎಲ್ಲ ಶಕ್ತಿಗಿಂತ ಈ ಮಾತುಗಳಿಗೆ ಅಷ್ಟು ಶಕ್ತಿ ಇದೆ ಅಂತ ನಾವು ನೋಡುತ್ತೇವೆ. ಯಾಕಂತ ಹೇಳಿದ್ರೆ ನಾವು ಆಡುವ ಮಾತುಗಳಲ್ಲಿ ಯಾವ ಥರ ಶಕ್ತಿ ಇದೆ ಅಂತ ಹೇಳಿದ್ರೆ, ಒಬ್ಬರ ಜೀವನವನ್ನು ಕಟ್ಟಿ ಎಬ್ಬಿಸ್ಬೋದು, ಅಲ್ಲದೆ ಒಬ್ಬರ ಜೀವನವನ್ನೇ ನಾಶ ಮಾಡಬಹುದು. ಅಷ್ಟು ಪ್ರಭಾವ ಬೀರುತ್ತದೆ. ನಾವು ಆಡುವ ಮಾತುಗಳು ನಮ್ಮ ಮೇಲೆ ಮಾತ್ರ ಪ್ರಭಾವ ಬೀರುವುದಿಲ್ಲ, ಇತರರ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಒಂದು ಆಶೀರ್ವಾದವಾಗಿರಬಹುದು ಅಥವಾ ಅವರ ಜೀವನವನ್ನು ಕುಗ್ಗಿಸಿ ಮನಸೋತು ಹೋಗುವ ಹಾಗೆ ಇರಬಹುದು. ಆದ್ದರಿಂದ ಇದರ ಬಗ್ಗೆ ನಾವು ಧ್ಯಾನಿಸೋಣ ಈ ದಿವಸ. ಹಾಗಾದರೆ ವರ್ಡ್ಸ್ ಅಂದರೆ ಏನು, ಮಾತುಗಳಂದರೆ ಏನು, ಹೇಗೆ ಅದು ರೂಪುಗೊಳ್ಳುತ್ತವೆ? ಮಾತುಗಳಂತ ಹೇಳಿದರೆ ನಾವು ಯೋಚನೆ ಮಾಡುವ ನಮ್ಮ ಯೋಚನೆಗಳು, ನಮ್ಮ ಥಾಟ್ಸ್ ಇರ್ಬೋದು, ನಮ್ಮ ಫೀಲಿಂಗ್ಸ್ ಅಂತ ಹೇಳ್ತೀವಿ, ನಮ್ಮ ಭಾವನೆಗಳು, ನಮ್ಮ ಒಂದು ಆಲೋಚನೆಗಳು, ಅದೆಲ್ಲ ಕೂಡ ನಮ್ಮ ಹೃದಯದಲ್ಲಿ ಹೋಗಿ, ಪ್ರತಿಯೊಂದು ಕೂಡ ಹೃದಯಕ್ಕೆ ಹೋಗಿ ಅಲ್ಲಿ ರೂಪುಗೊಂಡು ಅಲ್ಲಿ ತುಂಬಿ ತುಳುಕಾಡಿ ಆಮೇಲೆ ನಾವಿನಲ್ಲಿ ರೂಪುಗೊಂಡು ಮಾತುಗಳಾಗಿ ಹೊರಗಡೆ ಬರುತ್ತವೆ. ಹೇಗೆ ಮಾತುಗಳು ಬರುತ್ತವೆ ಅಂತ ಹೇಳಿದರೆ, ಸಾಧಾರಣವಾಗಿ ನಾವು ನೋಡುವ ಕಾರ್ಯಗಳು ಅಥವಾ ನಾವು ಏನು ಯೋಚನೆ ಮಾಡುವ ಕಾರ್ಯಗಳು ಅದೆಲ್ಲ ಕೂಡ ನಮ್ಮ ಹೃದಯಕ್ಕೆ ಸಾಧಾರಣವಾಗಿ ಹೋಗಿ ತುಂಬಿಕೊಳ್ಳುತ್ತೆ. ಅದು ಮತ್ತೆ ಅದು ನಾವಿನಲ್ಲಿ ಅದು ರೂಪುಗೊಂಡು ಮಾತುಗಳಾಗಿ ಹೊರಗಡೆ ಬರುತ್ತೆ. ಉದಾಹರಣೆಗೆ, ನಾನು ಒಬ್ಬರ ಬಗ್ಗೆ ಒಳ್ಳೆಯದನ್ನೇ ನಾನು ಯೋಚನೆ ಮಾಡಿದರೆ ಆ ಒಳ್ಳೆ ಒಂದು ಥಾಟ್ಸ್ ಒಳಗಡೆ ಹೃದಯದಲ್ಲಿ ಹೋಗಿ ತುಂಬಿಕೊಳ್ಳುತ್ತೆ. ನಾನು ಆಡುವಾಗ ಆ ಒಳ್ಳೆ ಮಾತುಗಳೇ ನಾವಿನಲ್ಲಿ ರೂಪಾಂತರಗೊಂಡು ಅದು ಮಾತುಗಳಾಗಿ ಹೊರಗಡೆ ಬರ್ತದೆ. ಒಬ್ಬರ ಬಗ್ಗೆ ನಾನು ತಪ್ಪಾಗಿ ಭಾವನೆಗೊಂಡಿದ್ದರೆ ಆ ತಪ್ಪಾದ ಎಲ್ಲ ಭಾವನೆಗಳು ಹೋಗಿ ಸ್ಟೋರೇಜ್ ಆಗಿ ಇಲ್ಲಿ ತುಂಬಿ ತುಳುಕಾಡಿ ನಂತರ ತಪ್ಪಾದ ಒಂದು ಭಾವನೆಗಳನ್ನು ಅಲ್ಲಿ ನಾವಿನಲ್ಲಿ ರೂಪುಗೊಂಡು ಮಾತುಗಳಾಗಿ ಹೊರಡುತ್ತವೆ. ಅದರಿಂದ ಮಾತುಗಳು ತುಂಬ ಶಕ್ತಿ ತುಂಬಿದ ಒಂದು ಪೆಟ್ಟಿಗೆ ಹಾಗೆ, ಅದು ಕಂಟೈನರ್ ಇದ್ದ ಹಾಗೆ, ಶಕ್ತಿ ತುಂಬಿದ ಕಂಟೈನರ್ ಇದ್ದ ಹಾಗೆ, ಬಾಕ್ಸ್ ಇದ್ದ ಹಾಗೆ ಅಂತ ಹೇಳ್ತಾರೆ. ಈ ಮಾತಿಗೆ ಅಷ್ಟೊಂದು ಶಕ್ತಿ ಇದೆ. ಅದಕ್ಕೆ ಕನ್ನಡ ಭಾಷೆಯಲ್ಲಿ ನಾವು ನೋಡುತ್ತೇವೆ, ಕನ್ನಡ ಭಾಷೆಯಲ್ಲಿ ಅನೇಕ ಗಾದೆಗಳಿವೆ. ಈ ನಾಲಿಗೆ, ಈ ಮಾತಿಗೆ ತಕ್ಕಂತೆ ಸುಮಾರು ಗಾದೆ ಮಾತುಗಳು ಇವೆ. ಉದಾಹರಣೆಗೆ ನಾನು ಒಂದೆರಡನ್ನು ನಾನು ನಿಮಗೆ ಹೇಳುತ್ತೇನೆ. ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು. ಮಾತು ಆಡಿದರೆ ಹೋಯ್ತು. ಒಂದು ಸಲ ನಮ್ಮ ತುಟಿಯಿಂದ ಮಾತು ಹೊರಗಡೆ ಬಂದರೆ ಹೋಯ್ತು. ನಾವು ಒಂದು ವೇಳೆ ತಪ್ಪಾಗಿ ನಾವು ಮಾತನಾಡಿದರೆ ಎಷ್ಟೇ ಕ್ಷಮೆ ಕೇಳಿದರೂ ಕೂಡ ಅದು ಮರೆಯೋಕ್ಕೆ ಆಗಲ್ಲ. ಮುತ್ತು ಕೂಡ ಒಡೆದ್ರೆ ಒಂದು ಸಲ ಮುತ್ತು ತುಂಬ ಬೆಲೆ ಬಾಳುವ ಒಂದು ವಸ್ತು. ಅದು ಒಡೆದು ಹೋದರೆ ಉಪಯೋಗಕ್ಕೆ, ಅದು ಪ್ರಯೋಜನಕ್ಕೆ ಬರಲ್ಲ. ಅದು ಎಷ್ಟು ಬೆಲೆ ಇದೆ, ಆ ಮುತ್ತಿಗೆ ಎಷ್ಟು ಬೆಲೆ ಇದೆ. ಅದೇ ಥರ ನಮ್ಮ ಮಾತಿಗೆ ಕೂಡ ಬಹಳ ಬೆಲೆ ಇದೆ, ಅಷ್ಟು ಪವರ್ ಇದೆ, ಅಷ್ಟು ಬೆಲೆ ಇದೆ. ಒಂದು ಸಲ ಅದು ನಮ್ಮ ತುಟಿಯಿಂದ ಹೊರಗಡೆ ಬಂದ ಮೇಲೆ ಅದು ಒಳ್ಳೆಯದಾಗಿದ್ದರೆ ಆಶೀರ್ವಾದವಾಗಿ ಇತರ ಜೀವನವನ್ನು ಕಟ್ಟಿ ಎಬ್ಬಿಸುತ್ತದೆ. ಆದರೆ ಅದು ದ್ವೇಷ ತುಂಬಿದು ಅಥವಾ ನಾಶನಕರವಾಗಿದ್ದರೆ ಅನೇಕರಿಗೆ ಅದು ಜೀವನದಲ್ಲಿ ನಾಶನವನ್ನು ತರುತ್ತದೆ. ಯಾಕಂತೇಳಿದ್ರೆ ಇವತ್ತು ನಾವು ಆಡುವ ಮಾತುಗಳ ಮೂಲಕ ಅನೇಕ ಕುಟುಂಬಗಳಲ್ಲಿ ಜಗಳ ಎಬ್ಬಿಸುತ್ತೇವೆ, ಅಥವಾ ಅದು ಶಾಂತವಾಗಿ ಇರಲು ಕೂಡ, ಸಮಾಧಾನದಿಂದ ಇರಲು ಕೂಡ ಸಾಧ್ಯ. ಅದು ಪ್ರತಿಯೊಬ್ಬರ ಕೈಯಲ್ಲಿ ಇದೆ, ನಾವು ತಗೊಳ್ಳುವ ತೀರ್ಮಾನದಲ್ಲಿ ಇದೆ. ಇನ್ನೊಂದು ಗಾದೆ ಹೀಗಿದೆ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ನಮ್ಮ ನಾಲಿಗೆ ಇತರರ ನಾಲಿಗೆ ಅಲ್ಲ. ನಮ್ಮ ನಾಲಿಗೆ ಚೆನ್ನಾಗಿದ್ರೆ ನಮ್ಮ ಸುತ್ತಲಿರುವ ದೇಶನೇ ಚೆನ್ನಾಗಿರುತ್ತದೆ. ನಮ್ಮ ನಾಲಿಗೆಯನ್ನು ನಾವು ಕಾಪಾಡ್ಕೊಳ್ಬೇಕು, ನಮ್ಮ ಮಾತನ್ನು ನಾವು ಕಾಪಾಡ್ಕೊಳ್ಬೇಕು. ಹಾಗಾದರೆ ನಾವು ನೋಡಿದ್ದೇವೆ, ಯಾಕಂತಂದರೆ ನಾವು ಯೋಚನೆ ಮಾಡುವ ಮಾತುಗಳು, ಯೋಚನೆ ಮಾಡುವ ಕಾರ್ಯಗಳು, ನಮ್ಮ ಭಾವನೆಗಳು, ಫೀಲಿಂಗ್ಸ್ ಇರ್ಬೋದು, ಅದೆಲ್ಲ ಕೂಡ ಹೃದಯಕ್ಕೆ ಹೋಗಿ ಮಾತುಗಳಾಗಿ ಬರ್ತವೆ. ಹಾಗಾದರೆ ನಮ್ಮ ಯೋಚನೆ ನಾವು ಚೆನ್ನಾಗಿರಬೇಕು, ನಮ್ಮ ಭಾವನೆಗಳೆಲ್ಲ ಕೂಡ ಚೆನ್ನಾಗಿರಬೇಕು, ಹೃದಯಕ್ಕೆ ಹೋಗುವ ಕಾರ್ಯಗಳೆಲ್ಲ ಕೂಡ ಚೆನ್ನಾಗಿರಬೇಕು. ಯಾಕಂತಂದರೆ ಪ್ರೋಬ್ಸ್, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಜ್ಞಾನೋಕ್ತಿಗಳ ಪುಸ್ತಕ ಸತ್ಯವೇದದಲ್ಲಿ ಪ್ರೋಬ್ಸ್ 18:20 18ನೇ ಅಧ್ಯಾಯದಲ್ಲಿ 20ನೇ ವಚನ, ಜೀವನ ಮರಣ ನಾಲಿಗೆಯ ವಶದಲ್ಲಿದೆ. ಲೈಫ್ ಆ್ಯಂಡ್ ಡೆತ್ ಆರ್ ಇನ್ ದ ಪವರ್ ಆಫ್ ಟಂಗ್ ಅಂತ ನಾವು ನೋಡ್ತೇವೆ. ಅದು ಹೇಗಿದೆ ಅಂತ ಹೇಳಿದ್ರೆ, ವಶದಲ್ಲಿದೆ ಅಂತ ಹೇಳಿದ್ರೆ, ಇವಾಗ ಯಾರಾದರೂ ಪಕ್ಕದ ಮನೆಯವರು ಆ ಒಂದು ಮನೆ ಬೀಗವನ್ನು
ಕೈ ಕೊಟ್ಟು ನಮಗೆ ಒಂದು ಲಾಕ್ ಮಾಡಿ ಅವ್ರ ಮನೆಯನ್ನು ನಾನು 6 ತಿಂಗಳು ಹೊರಗಡೆ ಹೋಗಿ ಬರ್ತೇನೆ, ಇದನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ರೆ ನಮ್ಮ ವಶಕ್ಕೆ ಅದನ್ನು ಬಿಟ್ಟಿದ್ದಾರೆ, ನಮ್ಮ ಕಂಟ್ರೋಲಲ್ಲಿ ಕೊಟ್ಟಿದ್ದಾರೆ. ನಾವು ಯಾವಾಗ ಬೇಕಾದರೂ ಆ ಮನೆಯನ್ನು ಓಪನ್ ಮಾಡ್ಬೋದು ಅಥವಾ ಹೋಗಿ ಚೆಕ್ ಮಾಡ್ಬೋದು, ಅದು ನಮ್ಮ ಕೈಯಲ್ಲಿ ಇದೆ, ನಾವು ತಗೊಳ್ಳುವ ತೀರ್ಮಾನದಲ್ಲಿ ಇದೆ. ಅದೇ ಥರ ನಾಲಿಗೆಯಲ್ಲಿ ಜೀವನ ಮರಣ ಎರಡು ಕೂಡ ನಮ್ಮ ವಶದಲ್ಲಿ ಇದೆ. ನಾಲಿಗೆಯಲ್ಲಿ ಜೀವನ ಇದೆ, ಮರಣ ಇದೆ, ಅದು ತಾನಾಗಿ ಬರಲ್ಲ, ನಮ್ಮ ಕಂಟ್ರೋಲಲ್ಲಿ ಇದೆ, ನಮ್ಮ ವಶದಲ್ಲಿ ಇದೆ. ನಮಗೆ ತೀರ್ಮಾನ ತಗೊಂಡು ನಾವು ಮಾತಾಡುವ ರೀತಿಯಲ್ಲಿ ಇದೆ. ಯಾಕಂದರೆ ಮಡಿಕೆಯಲ್ಲಿ ಇರುವುದೇ ಅದು ಚಮಚದಲ್ಲಿ ಬರುತ್ತೆ ಅಂತ ಒಂದು ಗಾದೆ ಮಾತು ಇದೆ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಬರ್ತದೆ. ಸ್ವಾಮಿ ಹೇಳುತ್ತಾರೆ ಮತ್ತಾಯನ ಬರೆದ ಸ್ವಾರ್ಥಿಯಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ಹೀಗೆ ನಾವು ಓದಿ ನೋಡುತ್ತೇವೆ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಹೃದಯದಲ್ಲಿ ಏನು ತುಂಬಿದೆಯೋ ಅದು ಬಾಯಲ್ಲಿ ಬರುತ್ತದೆ. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೀತಾನೆ, ಕೆಟ್ಟವನು ತನ್ನ ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೀತಾನೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ಹೀಗೆ ನಾವು ನೋಡುತ್ತೇವೆ. ಈ ಮಾತುಗಳ ಮಹತ್ವದ ಬಗ್ಗೆ ನಾವು ನೋಡುವಾಗ, ಮಾತುಗಳಂದರೆ ಏನು, ಅದಕ್ಕಿರುವ ಬೆಲೆ ಏನು, ಎಷ್ಟು, ಅದು ಹೇಗೆ ನಮ್ಮ ಜೀವನದಲ್ಲಿ ಪ್ರಭಾವ ಬೀರುತ್ತದೆ. ಒಬ್ಬರನ್ನ ಜೀವಿತವನ್ನು ಕಟ್ಟಿ ಎಬ್ಬಿಸ್ಬೋದು ಅಥವಾ ನಾಶನ ಮಾಡ್ಬೋದು. ನಮ್ಮ ಜೀವನವನ್ನು ಕಟ್ಟಿ ಎಬ್ಬಿಸ್ಬೋದು ಅಥವಾ ನಾಶನ ಮಾಡ್ಬೋದು. ಹೀಗೆ ಯೇಸು ಸ್ವಾಮಿ ಇದರ ಬಗ್ಗೆ ಏನು ಹೇಳ್ತಾರೆ, ನಮ್ಮ ಹೃದಯದಲ್ಲಿ ಏನು ತುಂಬಿದೆಯೋ ಅದೇ ಮಾತಾಗಿ ಹೊರಗಡೆ ಬರ್ತದೆ ಅಂತ ಹೇಳ್ತಾರೆ. ಪ್ರೋಬ್ಸಲ್ಲಿ ಕೂಡ ನಾವು ನೋಡ್ತೀವಿ, ಸಂತೈಸುವ ನಾಲಿಗೆ 15:4 ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯದಲ್ಲಿ 4ನೇ ವಚನ, ಸಂತೈಸುವ ನಾಲಿಗೆ ಜೀವ ವೃಕ್ಷ. ಸಂತೈಸುವ, ಕಂಫರ್ಟ್ ಮಾಡುವ ನಾಲಿಗೆ, ಒಬ್ಬರಿಗೆ ಆದರಣೆಯ ಮಾತುಗಳನ್ನು ಹೇಳುವ ನಾಲಿಗೆ, ಅದು ಜೀವ ವೃಕ್ಷ ಇದ್ದ ಹಾಗೆ ಅಂತ ನಾವು ನೋಡ್ತೇವೆ. ನಾಲಿಗೆಯಲ್ಲಿ ಎಷ್ಟು ಶಕ್ತಿ ಇದ್ರೂ ಕೂಡ ನಾವು ಅದನ್ನು ನಾವು ಆರಿಸ್ಕೊಳ್ತೇವೆ, ಹೇಗೆ ನಾವು ಉಪಯೋಗಿಸ್ತೇವೆ, ಅದು ನಮ್ಮ ಕೈಯಲ್ಲಿ ಇದೆ, ನಾವು ತಗೊಳ್ಳುವ ತೀರ್ಮಾನದಲ್ಲಿ ಇದೆ. ನಾವು ಆಡುವ ಮಾತುಗಳು ಕೊಲೋಸಿಯನ್ ಪುಸ್ತಕದಲ್ಲಿ ಇದೆ, 4ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಅದು ರಸವತ್ತಾಗಿಯೂ ಇಂಪಾಗಿಯೂ ಇರಬೇಕು. ಉಪ್ಪಿನಿಂದ ಹೇಗೆ ಉಪ್ಪು ನಮ್ಮ ಒಂದು ಆಹಾರಕ್ಕೆ ರುಚಿ ಕೊಡುತ್ತದೆ, ಅದು ರುಚಿಕರವಾಗಿರಬೇಕು. ನಾವು ಆಡಿದರೆ ಇಂಪಾಗಿ ರಸವತ್ತಾಗಿ ಅನೇಕರ ಜೀವನದಲ್ಲಿ ಆ ಉಪ್ಪಿನ ಅಂಶವನ್ನು ಕೊಟ್ಟರೆ ಹೇಗೆ ಅಷ್ಟು ರುಚಿ, ಅಷ್ಟು ಆಶೀರ್ವಾದವಾಗಿರಬೇಕಂತ ನಾವು ನೋಡುತ್ತೇವೆ. ಹೀಗೆ ನೋಡುವಾಗ ನಾವು ದೇವರ ಮಕ್ಕಳು ವಿಶೇಷವಾಗಿ ಗಮನಿಸಬೇಕೇನಪ್ಪ ಅಂತ ಹೇಳಿದ್ರೆ, ಇತರರಿಗೆ ದೇವರು ಏನು ಹೇಳ್ತಾರೆ, ನಮಗೆ ತಿಳುವಳಿಕೆ ಬಂದ ಮೇಲೆ ನಾವು ಹೇಗೆ ನಮ್ಮ ಮಾತುಗಳನ್ನು ಉಪಯೋಗಿಸ್ಬೇಕು, ಬಹಳ ಗಮನ ಕೊಟ್ಟು ಉಪಯೋಗಿಸ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ 36ನೇ ವಚನದಲ್ಲಿ ಸ್ವಾಮಿ ಹೇಳ್ತಾರೆ, ನಾವು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿಗೆ ಕೂಡ ನಾವು ಲೆಕ್ಕ ಒಪ್ಪಿಸ್ಬೇಕು. ಜೀವನದಲ್ಲಿ ಪ್ರಭಾವ ಬೀರುವುದು ಮಾತ್ರ ಅಲ್ಲ, ನಾವು ಆಶೀರ್ವಾದ ಇರುವುದು ಮಾತ್ರ ಅಲ್ಲ, ಆದರೆ ನಾವು ದೇವರ ಮಕ್ಕಳು ನ್ಯಾಯ ವಿಚಾರಣೆಯ ದಿವಸದಲ್ಲಿ ನಾವು ಹೋದಾಗ, ದೇವರ ಸನ್ನಿಧಾನಕ್ಕೆ ಹೋದಾಗ ನಾವು ಆಡುವ ಪ್ರತಿಯೊಂದು ಮಾತಿಗೆ ಕೂಡ ನಾವು ಲೆಕ್ಕ ಒಪ್ಪಿಸ್ಬೇಕು. ಈ 36ನೇ ವಚನದಲ್ಲಿ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ಹೌದು ಪ್ರಿಯರೇ, ದೇವರ ಮಕ್ಕಳು ಬಹಳ ನಾವು ಗಮನ ಕೊಡಬೇಕು. ಯಾರು ಹೇಗೆ ಉಪಯೋಗಿಸ್ತಾರೆಯೋ ನಮಗೆ ಅದು ಚಿಂತೆ ಇಲ್ಲ, ಇತರರು ಹೇಗಾದರೂ ಇರಲಿ, ಆದರೆ ದೇವರ ಮಕ್ಕಳು ನಮ್ಮ ನಾಲಿಗೆಯನ್ನು ನಾವು ಉಪಯೋಗಿಸುವಾಗ ಅದು ಆಶೀರ್ವಾದವಾಗಿ, ಇತರರಿಗೆ ಆಶೀರ್ವಾದವಾಗಿ, ನಮ್ಮ ಜೀವನಕ್ಕೆ ಆಶೀರ್ವಾದವಾಗಿ, ಇತರನ್ನ ಕಟ್ಟಿ ಎಬ್ಬಿಸುವಂತಹ ಒಂದು ಮಾತುಗಳಾಗಿ ಇರಬೇಕು ಪ್ರಿಯರೇ. ಅದಕ್ಕೆ ನಾವು ಏನು ಮಾಡಬೇಕು, ಪ್ರೋಬ್ಸಲ್ಲಿ ಒಂದು ವಚನ ಹೇಳುತ್ತದೆ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 4ನೇ ಅಧ್ಯಾಯದಲ್ಲಿ 20ನೇ ವಚನ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿಯ ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಇಲ್ಲಿ ನಾವು ಗಮನಿಸಬೇಕು, ಮಾತುಗಳನ್ನು, ದೇವರ ವಾಕ್ಯಗಳನ್ನು, ದೇವರ ವರ್ಡ್ಸ್, ದೇವರ ಒಂದು ವಚನಗಳನ್ನು ನಾವು ಎಲ್ಲಿ ಇಟ್ಕೊಳ್ಬೇಕು, ನಮ್ಮ ಹೃದಯದೊಳಗೆ ಇಟ್ಕೊಳ್ಬೇಕು. ಅವುಗಳನ್ನು ಹೊಂದುವವರಿಗೆ ಅವು ಜೀವ, ದೇಹಕ್ಕೆಲ್ಲ ಅವೇ ಆರೋಗ್ಯ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ನಮ್ಮ ಹೃದಯದಿಂದ ಜೀವಧಾರೆಗಳು ಹೊರಡ್ತವೆ. ಅದರಿಂದ ಇಲ್ಲಿ ನಾವು ನೋಡ್ತೇವೆ, ನಾವು ದೇವರ ವಾಕ್ಯವನ್ನು ಹೃದಯದಲ್ಲಿಟ್ಟು ಜಾಗರೂಕತೆಯಿಂದ ನಾವು ಕಾಪಾಡ್ಕೊಳ್ಬೇಕು. ನಾವು ಆಗಲೇ ನಾವು ಹೇಳಿದ್ದೇವೆ, ಮಾತುಗಳಂದ್ರೆ ಏನು, ನಾವು ಯೋಚನೆ ಮಾಡುವ ಕಾರ್ಯಗಳು, ನಮ್ಮ ಭಾವನೆಗಳು, ನಾವು ಅದೆಲ್ಲ ಕೂಡ ನಮ್ಮ ಹೃದಯದಲ್ಲಿ ತುಂಬಿ ನಾಲಿಗೆಯಲ್ಲಿ ರೂಪಾಗಿ ಬರ್ತದೆ. ಹಾಗಾದರೆ ಹೃದಯದಲ್ಲಿ ದೇವರ ವಾಕ್ಯಗಳನ್ನು, ಆಶೀರ್ವಾದವಾದ ವಾಕ್ಯಗಳನ್ನು ತಗೊಂಡು ನಾವು ಜೀವ ಕೊಡುವ ವಾಕ್ಯಗಳನ್ನು, ಜೀವಧಾರೆಗಳನ್ನು, ಇಂತಹ ಒಂದು ಆಶೀರ್ವಾದವಾದ
ಆಶೀರ್ವಾದ ವಾಕ್ಯಗಳನ್ನು ತುಂಬಿಸಿಟ್ರೆ ಇಲ್ಲಿ ನೋಡಿ ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ, ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವದ ಹರೆಗಳು ಹೊರಡುವವು, ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು. ದೇವರ ಮಕ್ಕಳು ಇವತ್ತು ನಾವು ತಿಳ್ಕೊಳ್ಬೇಕು, ಈ ಮಾತಿನಿಂದ ಬಹಳ ಒಂದು ಪ್ರಭಾವ ಈ ಮಾತುಗಳು ಬೀರುತ್ತವೆ. ನನ್ನ ಜೀವನದಲ್ಲಿ ಬೀರುತ್ತವೆ, ಇತರರ ಜೀವನದಲ್ಲಿಯೂ ಮಾತುಗಳು ಅದು ಪ್ರಭಾವ ಬೀರುತ್ತದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಒಂದು ಶಕ್ತಿ ಇದೆ. ದೇವರು ಆ ಮಾತಿಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ. ಆ ನಾಲಿಗೆಯಲ್ಲಿ ನಾವು ಅದನ್ನು ಉಪಯೋಗಿಸುವಾಗ, ಮಾತನಾಡುವಾಗ ಅದು ಹಾಗೆಯೇ ತಗುಲುತ್ತದೆ. ನಾವು ಆಶೀರ್ವಾದ ಮಾತನಾಡಿದರೆ ಅದು ಹಾಗೆಯೇ ತಗುಲುತ್ತದೆ. ಅದು ನಾವು ಮರಣಕರವಾದ ಮಾತುಗಳನ್ನು ಮಾತನಾಡಿದರೆ ಹಾಗೆಯೇ ತಗುಲುತ್ತದೆ. ಆದರೆ ಸ್ವಾಮಿ ನಮಗೆ ಹೇಳ್ತಾರೆ, ನೀವು ಶಪಿಸಬೇಡಿ, ಆಶೀರ್ವಾದ ಮಾತ್ರ ಮಾಡಿ. ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವುದಕ್ಕೆ ನೀವು ಕರೆಯಲ್ಪಟ್ಟಿದ್ದೀರಾ. ಆದ್ದರಿಂದ ಶಪಿಸಕ್ಕೆ ಹೋಗಬೇಡಿ, ನೀವು ಬರೀ ಆಶೀರ್ವಾದ ಮಾತ್ರ ಮಾಡಿ ಅಂತ ಸ್ವಾಮಿ ಹೇಳ್ತಾರೆ. ಆಶೀರ್ವಾದ ಮಾತ್ರ ಮಾಡಬೇಕಾದ್ರೆ ನಮಗೆ ಯೋಚನೆ ಮಾಡುವ ಕಾರ್ಯಗಳು, ಥಿಂಕಿಂಗ್ ಪ್ಯಾಟ್ರನ್ನ ನಾವು ಬದಲಾಯಿಸಬೇಕು. ನಮ್ಮ ಮನಸ್ಸನ್ನು ನೂತನ ಮಾಡಿಕೊಳ್ಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 1-2 ವಚನಗಳು, ನಮ್ಮ ಮನಸ್ಸನ್ನು ನಾವು ರಿನ್ಯೂ ಯ ಮೈಂಡ್ ಅಂತ ಇದೆ. ನಮ್ಮ ಮನಸ್ಸನ್ನು ನಾವು ಯೋಚಿಸುವ ರೀತಿಯನ್ನು ಪ್ರತಿಯೊಂದನ್ನು ಕೂಡ ವಾಕ್ಯದ ಆಧಾರದಲ್ಲಿ ನಾವು ರೂಪಾಂತರ ಮಾಡ್ಕೊಳ್ಬೇಕು. ಆವಾಗ ಏನಾಗುತ್ತದೆ, ಅಲ್ಲಿ ಫಿಲ್ಟರ್ ಆಗುತ್ತದೆ. ಅದು ಫಿಲ್ಟರ್ ಆಗಿ ಅಂಥ ಒಳ್ಳೆ ಮಾತುಗಳು ಮಾತ್ರ ಅದು ರೂಪಾಂತರ ಹೊಂದಿದ ಮೇಲೆ ಆಶೀರ್ವಾದವಾದ ಕಾರ್ಯಗಳು ಮಾತ್ರ ಹೃದಯಕ್ಕೆ ಬರ್ತದೆ. ಇಲ್ಲಿ ತುಂಬಿ ಒಳ್ಳೆ ಮಾತುಗಳು ಮಾತ್ರ ನಮ್ಮ ನಾಲಿಗೆಯಲ್ಲಿ ಬರ್ತವೆ. ಆವಾಗ ಅಂತಹ ಮಾತುಗಳು ಬಂದರೆ, ಆಶೀರ್ವಾದ ಮಾತುಗಳು ಬಂದರೆ, ನ್ಯಾಯ ವಿಚಾರಣೆಯ ದಿವಸದಲ್ಲಿ ನಮಗೂ ಕೂಡ ಏನಾಗುತ್ತದೆ, ಒಂದು ಧೈರ್ಯ ಇರುತ್ತದೆ. ಯೇಸು ಸ್ವಾಮಿ ಅದನ್ನೇ ಹೇಳಿದ, ನ್ಯಾಯ ವಿಚಾರಣೆಯ ದಿವಸದಲ್ಲಿ ನಾವು ಪ್ರತಿಯೊಂದು ಮಾತಿಗೂ ಕೂಡ ನಾವು ಲೆಕ್ಕ ಒಪ್ಪಿಸಬೇಕು. ಇದನ್ನು ತಿಳ್ಕೊಂಡವರಾಗಿ ದೇವರ ಮಕ್ಕಳು ಆಶೀರ್ವಾದಕ್ಕೆ ನಾವು ಬಾಧ್ಯರಾಗಿದ್ದೇವೆ. ನಮ್ಮ ಜೀವನದಲ್ಲಿ ಮಾತ್ರ ಅಲ್ಲ, ಇತರರ ಜೀವನದಲ್ಲಿ ಕೂಡ ಆಶೀರ್ವಾದವಾಗಿ ಅವರಿಗೆ ಒಂದು ಅವರ ಜೀವನನ ಕಟ್ಟಿ ಎಬ್ಬಿಸುವಂತಹ ಮಾತುಗಳನ್ನು ನಾವು ಆಡಬೇಕು ಎಂಬುದನ್ನು ಯೇಸು ಸ್ವಾಮಿ ನಮಗೆ ವಾಕ್ಯದ ಮೂಲಕ ಪ್ರಕಟಿಸುತ್ತಾರೆ. ಕರ್ತನು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಈ ವಾಕ್ಯದ ಮೂಲಕ ನಿಮಗೆ ಕರ್ತನು ಆಶೀರ್ವಾದ ಮಾಡಲಿ. ನಿಮ್ಮ ಮಾತುಗಳ ಮೂಲಕ ಅನೇಕರ ಜೀವಿತಗಳು ಕಟ್ಟಿ ಎಬ್ಬಿಸಲ್ಪಡಲಿ. ನೀವು ಆಡುವ ಪ್ರತಿಯೊಂದು ಮಾತುಗಳು ಕೂಡ ಇತರರಿಗೆ ಆಶೀರ್ವಾದವಾಗಿ ಇರಲಿ ಅಂತ ನಾನು ಶುಭ ಹಾರೈಸುತ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ